ರಾಮನ ಹೆಸರಿನಲ್ಲಿ ಹಿಂದೂಗಳ ಹಣ ಲೂಟಿ ಮಾಡಿರುವ ಬಿಜೆಪಿಯವರಿಗೆ ಇನ್ನು ಮುಂದೆ ಹಿಂದುತ್ವದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಉಳಿದಿಲ್ಲ ಎಂದು ಅವರು ಕಿಡಿಕಾರಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ಅವರು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದು ಟ್ರಸ್ಟಿಗಳಿಗೆ ಲೂಟಿ ಮಾಡಲು ಅನುಕೂಲ ಮಾಡಿಕೊಡಲು ಎಂದು ದೇಶಾದ್ಯಂತ ಲಕ್ಷಾಂತರ ಭಕ್ತರು ಕಣ್ಣಿಗೆ ಕಾಣಿಸುವಂತೆ ನೀಡಿದ ಕಾಣಿಕೆ, ಹಣ ಹಾಗೂ ಸಂಗ್ರಹಿಸಿದ ಇಟ್ಟಿಗೆ, ಕಬ್ಬಿಣ ಎಲ್ಲಿ ಹೋಯಿತು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭವಾಗಿದ್ದು, ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರು ತಕ್ಷಣ ಉತ್ತರ ನೀಡಬೇಕು ಎಂದು ಕಾಂಗ್ರೆಸ್ ಆಗ್ರಹಿಸಿದೆ. ರಾಮನ ಹೆಸರಿನಲ್ಲಿ ದುಡ್ಡು ಹೊಡೆಯುವ ಯುಪಿ ಮಾಡೆಲ್ ದಂಧೆಯನ್ನು ಇಷ್ಟು ದಿನ ಬಿಜೆಪಿ ಮಾಡಿಕೊಂಡು ಬಂದಿದೆ ಎಂದು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹೇಳಿದರು. ಈಗಾಗಲೇ ನಾವೆಲ್ಲ ತಿಳಿದಿರಿ, ನಾವು ಕೂಡ ನೋಡ್ತಾ ಇದ್ದೀವಿ. ದೇಶ ಕಂಡ ಅಪ್ರತಿಮರಾಗಿರ್ತಕ್ಕಂಥ ಶ್ರೀರಾಮನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ದೋಚಿರ್ತಕ್ಕಂಥ ಬಿಜೆಪಿಯವರಿಗೆ ಹಿಂದುತ್ವದ ಹೆಸರೇಳಿ ಹಿಂದೂಗಳ ದೇವರ ದುಡ್ಡಿನ ಹುಂಡಿಯಲ್ಲಿ ದುಡ್ಡನ್ನು ಹೊಡಿತಾರೆ ಅಂದರೆ ಇವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ಒಬ್ಬ ಶ್ರೇಷ್ಠ ಮರ್ಯಾದ ಪುರುಷ ಅಂತಕ್ಕಂಥ ರಾಮಾಯಣದಲ್ಲಿ ತನ್ನದೇ ಆದಂತಹ ಚಾಪ ಮೂಡಿಸಿರ್ತಕ್ಕಂಥ ಶ್ರೀರಾಮನ ದೇವತನ ಪೂರ್ಣಗೊಳಿಸಿದ್ರು ಕೂಡ ತಾರತಮ್ಯದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದು ಇಲ್ಲಿ ರಾಮನ ಹುಂಡಿಯ ಹಣ ಕದಿಯುವುದಕ್ಕೆ ಮಾಡಿಕೊಟ್ಟ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗುರು ದತ್ತಾತ್ರೇಯರ ಹೆಸರಿನಲ್ಲಿ ರಾಜಕಾರಣ ಮಾಡಿದವರು ಇಂದು ಯಾವ ಪರಿಸ್ಥಿತಿ ತಲುಪಿದ್ದಾರೋ ಅದೇ ರೀತಿ ರಾಮನ ಹೆಸರಿನಲ್ಲಿ ಕೇಂದ್ರದಲ್ಲಿ ರಾಜಕಾರಣ ಮಾಡುತ್ತಿರುವವರು ಶೀಘ್ರದಲ್ಲೇ ಮೂಲೆ ಸೇರಲಿದ್ದಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ದೇವಾಲಯದ ಟ್ರಸ್ಟ್ಗೆ ಹಣಕಾಸಿನ ವ್ಯವಹಾರದ ಲೆಕ್ಕ ಕೇಳಿದಾಗ ಸಮಿತಿಯ ಸದಸ್ಯರು ಸದ್ಯಕ್ಕೆ ಲೆಕ್ಕ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿರುವುದು ಅತ್ಯಂತ ಹಾಸ್ಯಾಸ್ಪದವಾದ ಸಂಗತಿಯಾಗಿದೆ. ಇದೇ ವಿಷಯವಾಗಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಕೂಡ ಖುದ್ದಾಗಿ ಲೆಕ್ಕ ಕೇಳಿದ್ದಾರೆ. ಪ್ರಧಾನಿಯವರ ನಿಷ್ಠಾವಂತ ಕಾರ್ಯಕರ್ತರೇ ಇರುವ ಈ ಟ್ರಸ್ಟ್ ಸದಸ್ಯರು ಲೆಕ್ಕ ನೀಡಲು ಹಿಂಜರಿಯುತ್ತಿರುವುದು ಇಡೀ ದೇಶದ ಜನತೆಗೆ ಸಂಶಯ ಮೂಡಿಸಿದೆ ಎಂದು ಹೇಳಿದರು. ಸರ್ಕಾರ ಅವರೇ ಇದ್ದು ಇವತ್ತು ಅಲ್ಲಿರ್ತಕ್ಕಂಥ ಹುಂಡಿಯಲ್ಲಿ ಸಂಪೂರ್ಣ ಟ್ರಸ್ಟಿಗಳು ಬಿಜೆಪಿಯವರೇ. ಇದರ ಪಾಲು ಯಾರ್ಯಾರಿಗೆ ಹೋಗಿದೆ ಅಂತಕ್ಕಂಥ ವಿಚಾರವನ್ನ ನಮ್ಮ ರಾಜ್ಯದ ಬಿಜೆಪಿಯವರು ಮತ್ತು ಅಲ್ಲಿಯ ಸರ್ಕಾರ ಖಚಿತಪಡಿಸಬೇಕು. ಏಕೆಂದ್ರೆ ನಾಮಕಾವಸ್ಥೆಗೆ 8 ಕೋಟಿ ಅಂತಾರೆ, ಇಲ್ಲಿ ಸಾವಿರಾರು ಕೋಟಿ ಹೋಗಿದೆ. ದಿನನಿತ್ಯ ಅರ್ಚಕರು ಸಿಸಿ ಕ್ಯಾಮೆರಾ ಮರೆ ನಿಲ್ಲುವಂಥದ್ದು, ಆ ಡಬ್ಬಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಎಲ್ಲಿ ಕದ್ದು ನಾಮಕಾವಸ್ಥೆಗೆ 8 ಜನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದರ ನೈತಿಕ ಹೊಣೆ ಯಾರು ಹೊರಬೇಕು? ಇವತ್ತು ಹಿಂದೂಗಳ ಪರವಾಗಿ ಹಿಂದೂಗಳೆಲ್ಲ ಸೇರಿ ಎಲ್ಲರೂ ಕೂಡ ಇವತ್ತು ರಾಮನ ಭಕ್ತರು ಎಲ್ಲರೂ ಕೂಡ ಹಿಂದೂಗಳಲ್ಲಿ ನಮ್ಮ ದೇಶದ ಎಲ್ಲರೂ ಕೂಡ ಪೂಜಿಸುವಂತ ರಾಮನನ್ನ ಪೂಜಿಸುವಂತ ಸಂದರ್ಭದಲ್ಲಿ ಮುಂದಿಗೆ ಹಲವಾರು ಜನರು ಹೋಗಿ ಇಂಥ ಒಂದು ಒಳ್ಳೆಯ ಮಹಾನ್ ಪುರುಷ ಅಂತೇಳಿ ಕಾಣಿಕೆ ಹಾಕಿದಂತ ಕಾಣಿಕೆನೇ ಕದಿಸ್ತಾರೆ ಅಂತಂದ್ರೆ ಇವರಿಗೆ ಯಾವ ನೈತಿಕತೆ ಇದೆ ಬಿಜೆಪಿಗರಿಗೆ ಅಂತ ಹೇಳಿದಂತ ವಿಚಾರವನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಇದೆ. ದೇಶದ ಲಕ್ಷಾಂತರ ರಾಮನ ಭಕ್ತರು ಕಣ್ಣಿಗೆ ಕಾಣಿಸುವಂತೆ ನೀಡಿದ ಕಾಣಿಕೆಯನ್ನೇ ದೋಚಿದ್ರು ಅಂದ್ರೆ ಮುಂದೆ ಯಾರನ್ನ ಬಿಡ್ತಾರೆ ಅಂತಕ್ಕಂಥ ವಿಚಾರವನ್ನ ಅವರು ಸಾರ್ವಜನಿಕರು ತಿಳಿಸಬೇಕಾಗಿದೆ. ಯಾಕೆಂದ್ರೆ ಇವತ್ತು ದೇಶದಲ್ಲಿ ಜನ ಮಾತಾಡ್ತಿದ್ದಾರೆ. ಇಷ್ಟು ತಾರಾತುರಿಯಲ್ಲಿ ನರೇಂದ್ರ ಮೋದಿ ಅವರು ದೇವಾಲಯವನ್ನು ಉದ್ಘಾಟನೆ ಮಾಡಿದ್ರು. ಅವತ್ತಿನ ಕಬ್ಬಿಣ ಇಟ್ಟಿಗೆ ಕೊಟ್ಟಂತ ಹಣ ಎಲ್ಲಿಗೆ ಹೋಯ್ತು? ರಾಮನ ಹೆಸರಲ್ಲಿ ದುಡ್ಡು ಹೊಡೆಯುವ ದಂಧೆ ಇಷ್ಟು ದಿನ ಬಿಜೆಪಿಯವರ ಯುಪಿ ಮಾಡಲ್ ಇದೇ ಯುಪಿ ಮಾಡಲು ಬಿಜೆಪಿಯವರು ಯುಪಿ ಮಾಡಲಿಲ್ಲ. ದೇವ ದುಡ್ಡಿ ಹುಂಡಿಯ ಹೊಡೆಯೋದೇ ಮಾಪಿಲ್ಲ. ನಿಮಗೆ ತಕ್ಷಣ ಈ ದೇಶದ ಜನರನ್ನ ಕ್ಷಮೆ ಕೇಳಬೇಕು. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವವರು ಇವತ್ತು ಹಿಂದೂಗಳಿಗೂ ರಕ್ಷಣೆ ಕೊಡಕ್ಕಾಗಲ್ಲ, ಹಿಂದೂಗಳು ದುಡ್ಡನ್ನೇ ಕರಿತೀರಿ ಅಂತಂದ್ರೆ ನಿಮಗೆ ಎಲ್ಲಿದೆ ಹಿಂದೂಗಳ ಬಗ್ಗೆ ಮಾತನಾಡುವ ನೈತಿಕತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಿಂದೆ ನೋಡಿ 2005 ಮಹಾನ್ ಹೋರಾಟ ಮಾಡಿದರು. ದತ್ತನ ಹೆಸರಿಡಿದರು. ದತ್ತ ಏನು ಬಾಬಾ ಬುಡಂಗಿರಿ ವಿಚಾರದಲ್ಲಿ ದತ್ತ ಅಂತ ಹೌದು. ದತ್ತನ ಹೆಸರಿಡಿ ಇವತ್ತು ಏನಾಯ್ತು? ನೀವು ಎಲ್ಲರೂ ಕೂಡ ಈ ರೀತಿಯಾಗಿ ವಾಮ ಮಾರ್ಗದಲ್ಲಿ ದೇವರ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬರ್ತೀರಿ. ಆದರೆ ಗುರು ದತ್ತಾತ್ರೇಯನ ಹೆಸರು ಹೇಳಿದ್ರಿ, ಇವತ್ತು ಇಲ್ಲಿ ಮನೆ ಸೇರಿದ್ರಿ. ಮುಂದಿನ ದಿನಗಳಲ್ಲಿ
ರಾಮನ ಹೆಸರು ಹೇಳಿ ರಾಮನ ಹುಂಡಿಯನ್ನ ಕದ್ದಿದ್ರಿಂದ ಕೆಲವೇ ದಿವಸಗಳಲ್ಲಿ ನೀವು ಕೂಡ ಕೇಂದ್ರದಲ್ಲಿ ಮನೆ ಸೇರ್ತೀರಿ ಅಂತಕ್ಕಂಥ ವಿಚಾರವನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏಕೆಂದ್ರೆ ಹಲವಾರು ಜನ ಅವರದೇ ಆದಂತಹ ಒಂದು ಭಕ್ತಿಯಲ್ಲಿ ಕಾಣಿಕೆಯನ್ನು ಹಾಕುವಂಥದ್ದು, ನಮ್ಮದೇ ಆದಂತಹ ಒಂದು ಸಂಸ್ಕೃತಿಯನ್ನ ಉಳಿಸಬೇಕು, ನಮಗೆ ಕಷ್ಟ ಕಾರ್ಪಣ್ಯಗಳು ಹೋಗಾಡಿಸ್ಬೇಕು ಅಂತ ದೇವರಿಗೆ ದುಡ್ಡು ಹಾಕಿದ್ರೆ ಅವರ ಕಷ್ಟಕ್ಕೆ ದೇವರು ಪರಿಹಾರ ಕೊಡ್ತಾರೆ. ಆದರೆ ದೇವರ ಹೆಸರು ಹೇಳಿ ಇವರು ದುಡ್ಡನ್ನ ದೋಚುವಂತವರನ್ನ ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಸುದ್ದಿಗೋಷ್ಠಿಯಲ್ಲಿ ಕುರುವಂಗಿ ರಾಜೇಶ್, ಶಿವಕುಮಾರ್, ನಕೇಶ್, ಶರತ್ ಪ್ರಕಾಶ್ ಉಪಸ್ಥಿತರಿದ್ದರು.